ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನೆಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಾರುದ್ದ ಡಾಕುಳಿಗಿ. ಈ ದಿನದ ಮುಖ್ಯಾಂಶಗಳು. ನವೆಂಬರ್ 18ರಂದು ಭಾಲ್ಕಿಯಲ್ಲಿ ಬೃಹತ್ ಪ್ರತಿಭಟನೆ. ನಮ್ಮ ಮನೆಗಳು ಎಲ್ಲಿ ಎಂದು ಪ್ರಶ್ನಿಸಿ ಹೋರಾಟ. ಬಡವರ ಕನಸಿನ ಮನೆ ನುಂಗಿ ಹಾಕಲಾಗಿದೆ. 120 ಕೋಟಿಗೂ ಅಧಿಕ ಅನುದಾನ ತಡೆ ಹಿಡಿಯಲಾಗಿದೆ. ಶಾಸಕ ಈಶ್ವರ್ ಖಂಡ್ರೆ ಆರೋಪ. ನವೆಂಬರ್ 20ರಂದು ಬಳ್ಳಾರಿಯಲ್ಲಿ ಬೃಹತ್ ಎಸ್ಟಿ ಮೋರ್ಚಾ ಆಯೋಜನೆ. ಸುಮಾರು 10 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ. ಜಿಲ್ಲೆಯಿಂದ 16 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಸೂರ್ಯಕಾಂತ್ ನಾಗಮರ್ಪಳ್ಳಿ. ನಗರದ ಹೀಲಿಂಗ್ ಟ್ರೀ ಆಸ್ಪತ್ರೆಯಲ್ಲಿ ಇನ್ನೊಂದು ವಿಸ್ಮಯಕಾರಿ ಸಾಧನೆ. ಆಪರೇಷನ್ ಮೂಲಕ ಹೊಟ್ಟೆಯಿಂದ ಬೃಹತ್ ಗಾತ್ರದ ಗಡ್ಡೆ ತೆಗೆದ ವೈದ್ಯರು. ಯಶಸ್ವಿ ಶಸ್ತ್ರಚಿಕಿತ್ಸೆಗೆ ಎಲ್ಲೆಡೆ ಪ್ರಶಂಸೆ. ಬೀದರ್ ನಗರದಲ್ಲಿ ಫುಟ್ಬಾಲ್ ಪಂದ್ಯಾವಳಿಗೆ ಬಲೂನ್ ಹಾರಿಸುವುದರ ಮುಖಾಂತರ ಚಾಲನೆ. ವಿವಿಧ ರಾಜ್ಯಗಳಿಂದ ಆಗಮಿಸಿದ ಸುಮಾರು 14 ಟೀಮ್ಗಳು ಪಂದ್ಯಾವಳಿಯಲ್ಲಿ ಭಾಗಿ. ಎಸ್ಪಿ ಡಿ ಕಿಶೋರ್ ಬಾಬು ಅವರಿಂದ ಚಾಲನೆ. ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 78ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಗುಂಪಾ ಆಸ್ಪತ್ರೆಯಲ್ಲಿ ಉಚಿತ ರಕ್ತದಾನ ಶಿಬಿರ ಆಯೋಜನೆ. 78 ಜನರಿಂದ ರಕ್ತದಾನ. ದಾನಿಗಳಿಗೆ ಶುಭ ಕೋರಿದ ಡಾಕ್ಟರ್ ಚಂದ್ರಕಾಂತ್ ಹಳ್ಳಿ. ವಾರ್ತೆಗಳ ವಿವರ. ಬಡವರ ಮನೆಗಳ ಅನುದಾನ ತಡೆ ಹಿಡಿಯಲಾಗಿದೆ. ನಮ್ಮ ಮನೆಗಳು ಎಲ್ಲಿ ಎಂಬ ವಾಕ್ಯದಡಿಯಲ್ಲಿ ನವೆಂಬರ್ 18ರಂದು ಭಾಲ್ಕಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಶಾಸಕರಾದ ಈಶ್ವರ್ ಖಂಡ್ರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮನೆಗಳು ಮಂಜೂರಾದರೂ ಕೂಡ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಅನೇಕ ಜನ ಬಡವರಿಗೆ ಅನುದಾನವೇ ಬಿಡುಗಡೆಯಾಗಿಲ್ಲ. ಹೀಗಾಗಿ ಜನರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಇದಕ್ಕೆ ನೇರವಾಗಿ ಸರ್ಕಾರವೇ ಜವಾಬ್ದಾರಿಯಾಗುತ್ತದೆ. ನ್ಯಾಯಕ್ಕಾಗಿ ಹೋರಾಟ, ಬಡವರ ಮನೆಗಳಿಗಾಗಿ ಹೋರಾಟ ಮಾಡಲಾಗುತ್ತಿದೆ. ಈ ಹೋರಾಟದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಬೆಳಿಗ್ಗೆ 11 ಗಂಟೆಗೆ ಭಾಲ್ಕೇಶ್ವರ ಮಂದಿರದಿಂದ ಪ್ರತಿಭಟನೆ ಆರಂಭವಾಗಲಿದೆ ಎಂದು ಶಾಸಕ ಈಶ್ವರ್ ಖಂಡ್ರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಭಾಲ್ಕಿ ಕ್ಷೇತ್ರದ ಅರ್ಹ ವಸತಿ ಫಲಾನುಭವಿಗಳ ಕಂತಿನ ಹಣ ತಡೆ ಹಿಡಿದಿರುವ ಕ್ರಮವನ್ನು ಖಂಡಿಸಿ ನವೆಂಬರ್ 18ರಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಸಮಾವೇಶ ನಡೆಯಲಿದ್ದು ಸುಮಾರು 15,000ಕ್ಕೂ ಅಧಿಕ ಜನ ಭಾಗವಹಿಸುವವರು ಎಂದು ಶಾಸಕ ಈಶ್ವರ್ ಖಂಡ್ರೆ ತಿಳಿಸಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುಡಿಸಲು ಮುಕ್ತ ತಾಲೂಕು ಮಾಡುವ ಉದ್ದೇಶದಿಂದ 2016ರಿಂದ 2018ರವರೆಗೆ ನಾನು ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ದಾಖಲೆ ರೀತಿಯಲ್ಲಿ ಸುಮಾರು 16,000 ಮನೆಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದೇನೆ. ಆದರೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿ ಸೋಲು ಕಂಡಂತ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಮತ್ತು ಬಿಜೆಪಿ ಮುಖಂಡರಾದ ಡಿ ಕೆ ಸಿದ್ದರಾಮಯ್ಯ ಅವರು ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಸಹಕಾರದಿಂದ ಸರ್ಕಾರಕ್ಕೆ ಸುಳ್ಳು ದೂರು ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಷೇತ್ರದ ಮಂಜೂರಾದ ಸುಮಾರು 10,000 ಮನೆಗಳನ್ನು ರದ್ದುಪಡಿಸಿ ಬಡ ಜನರ ಕನಸಿನ ಮನೆ ನುಂಗಿ ಹಾಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿರೋಧಿಗಳು ಸೇಡಿನ ರಾಜಕೀಯ ಮಾಡುವ ಉದ್ದೇಶದಿಂದ ನಿಯಮಾನುಸಾರ ಮನೆ ಕಟ್ಟಿಕೊಂಡು ಸುಮಾರು 7,000 ಅರ್ಹ ಫಲಾನುಭವಿಗಳ ಅಂದಾಜು 100ರಿಂದ 120 ಕೋಟಿ ಅನುದಾನ ತಡೆ ಹಿಡಿದಿದ್ದಾರೆ ಎಂದು ದೂರಿದ್ರು. ಬೇಸ್ಮೆಂಟ್, ನೆಂಟಲ್, ಮೇಲ್ಛಾವಣಿವರೆಗೂ ಮನೆ ಕಟ್ಟಿಸಿಕೊಂಡ ಫಲಾನುಭವಿಗಳ ಕಂತಿನ ಹಣ ಬಿಡುಗಡೆ ಆಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾಲ ಮಾಡಿಕೊಂಡು ಬೀದಿಗೆ ಬಂದಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಬಡವರ ಕಷ್ಟ ಅರ್ಥ ಆಗ್ತಿಲ್ಲ. ಈ ಬಗ್ಗೆ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಮತ್ತೊಮ್ಮೆ ಹೋರಾಟ ಮಾಡ್ತೇನೆ ಎಂದರು. ಜನರಿಗೆ ಸತ್ಯಾಸತ್ಯ ತಿಳಿಸಲು ಬೃಹತ್ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಭಾಲ್ಕೇಶ್ವರ ಮಂದಿರದ ಆವರಣದಿಂದ ಬೆಳಗ್ಗೆ 10:30 ಗಂಟೆಗೆ ಮಹಾತ್ಮ ಗಾಂಧಿ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬಳಿಕ ಸಮಾವೇಶ ನಡೆಯಲಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಹನುಮಂತ್ ಚವ್ಹಾಣ್, ಪ್ರಕಾಶ್ ಮಾಶೆಟ್ಟೆ, ಬಸವರಾಜ್ ವಂಕೆ, ಅಶೋಕ್ ಮಡ್ಡೆ ಇನ್ನಿತರರು ಉಪಸ್ಥಿತರಿದ್ದರು. ಮನೆ ಕಟ್ಟಿಕೊಳ್ಳಲಿಕ್ಕೆ ನೇರವಾಗಿ ಅವ್ರ ಖಾತೆಯಲ್ಲಿ ಹಣ ಬರ್ತಾ ಇತ್ತು. ಅದು ಫಲಾನುಭವಿಗಳ ಖಾತೆಯಲ್ಲಿ, ಬೇರೆ ಯಾರಿಗಲ್ಲ. ಅಂತವ್ರಿಗೆ ಇವರೇನು ಗದಗೋರ ಅನ್ಯಾಯ ಮಾಡಿದ್ದಾರೆ. ಈಗ ಜನ ಶಾಪ ಹಾಕ್ತಾ ಇದ್ದಾರೆ. ಅನೇಕ ಫಲಾನುಭವಿಗಳು ಸಾಹುಕಾರ ಹತ್ರ ಬಡ್ಡಿ ಹಣ ತಂದಿದ್ದಾರೆ. ಅವರ ಬಂಗಾರ ಅಡವಿಕ್ಕಿದ್ದಾರೆ. ಅರ್ಧನೇ ಮನೆ ಕಟ್ಟಿಕೊಂಡು ಬಿಸಿಲಲ್ಲಿ, ಚಳಿಯಲ್ಲಿ, ಹಾಗೆ ಇದ್ದ ಮನೆನೂ ತೆಗೆದುಬಿಟ್ಟಿದ್ದಾರೆ, ಜೋಪಡಿನು. ಇಷ್ಟೆಲ್ಲ ಏನು ಇವತ್ತು ಅನ್ಯಾಯ ಆಗ್ತಾ ಇದೆ. ಇದರ ವಿರುದ್ಧ ನಮ್ಮ ಪಕ್ಷದ ನನ್ನ ಹೋರಾಟ ನಿರಂತರವಾಗಿ ವಿಧಾನಸಭೆ ಹೊರಗಡೆ ನಡೀತಾ ಇದೆ. ಈಗ ಮತ್ತೆ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತಿದೆ. ಹೀಗಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಣ. ಕೊನೆಯದಾಗಿ, ಅನೇಕ ಜನ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ಈ ಅನ್ಯಾಯ ತಕ್ಷಣವೇ ಸರಿಪಡಿಸದೇ ಇದ್ದರೆ, ಮಂಜೂರಾತಿ ಆದಂತಹ ಮನೆಗಳಿಗೆ ಕಂತು ಬಿಡುಗಡೆ ಮಾಡದೇ ಇದ್ದರೆ ಏನೇ ಇದರ ದುಷ್ಪರಿಣಾಮಗಳಾಗ್ತವೆ ಮುಂದೆ, ಅದಕ್ಕೆಲ್ಲ ನೇರವಾಗಿ ಸರ್ಕಾರವೇ ಜವಾಬ್ದಾರ ಆಗ್ಬೇಕಾಗ್ತದೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ ಈ ಒಂದು ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಇದೆ, ಬಡವರ ಮನೆಗಾಗಿ ಹೋರಾಟ ಇದೆ.
ಭಾಲ್ಕಿ ತಾಲೂಕಿನ ಜನರ ಒಳಿತಿಗಾಗಿ ಹೋರಾಟ ಇದೆ. ಅದಕ್ಕೆ ಬರೀ ಯಾರು ಸಂತ್ರಸ್ತ ಫಲಾನುಭವಿಗಳಿದ್ದಾರೆ ಅವರಷ್ಟೇ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳು, ವ್ಯಾಪಾರಸ್ಥರು, ಪ್ರಗತಿಪರರು, ರೈತ ಮುಖಂಡರು ಪ್ರತಿಯೊಬ್ಬರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನ್ಯಾಯಪರ ಹೋರಾಟದಲ್ಲಿ ನಮ್ಮ ಕೈ ಜೋಡಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡುತ್ತಾ ಈ ಪ್ರತಿಭಟನೆ ಬಾಲಕೇಶ್ವರ ಮಂದಿರದಿಂದ ಬೆಳಗ್ಗೆ 10:30 ಗಂಟೆಗೆ ಪ್ರಾರಂಭ ಆಗಿ ಬೊಮ್ಮಗಂಡೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದಿಂದ ಮಹಾತ್ಮ ಗಾಂಧಿ ವೃತ್ತದವರೆಗೆ ಇದರಲ್ಲಿ ಸುಮಾರು 15,000 ಜನ ಅಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಮತ್ತು ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಿದೆ. ಅದಕ್ಕೆ ಬಡವರಿಗೆ ನ್ಯಾಯ ಒದಗಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಈ ಜನ ವಿರೋಧಿ ಭ್ರಷ್ಟ ಬಿಜೆಪಿ ಸರ್ಕಾರದ ವಿರುದ್ಧ ಈ ಸರ್ಕಾರದ ಕಣ್ಣು ತೆರೆಸಲು ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಈ ಮಾಧ್ಯಮಗೋಷ್ಠಿ ಮುಖಾಂತರ ನಾನು ವಿನಂತಿಯನ್ನು ಮಾಡುತ್ತೇನೆ. ಇದೇ ತಿಂಗಳ 20ರಂದು ಬಳ್ಳಾರಿಯಲ್ಲಿ ಎಸ್ಟಿ ಮೋರ್ಚಾ ಸಮಾವೇಶ ನಡೆಯಲಿದ್ದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಅವರು ಭಾಗವಹಿಸುತ್ತಿದ್ದಾರೆ ಎಂದು ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀ ಸೂರ್ಯಕಾಂತ್ ಆಮಾರ್ಪಳ್ಳಿ ಅವರು ತಿಳಿಸಿದರು. ಈ ಸಮಾವೇಶದಲ್ಲಿ ಸುಮಾರು 10 ಲಕ್ಷ ಜನರು ಭಾಗವಹಿಸಲಿದ್ದು ಜಿಲ್ಲೆಯಿಂದ ಸುಮಾರು 16 ಬಸ್ಸುಗಳ ವ್ಯವಸ್ಥೆ ಮಾಡಲಾಗಿದೆ. ಕಾಂಗ್ರೆಸ್ಸಿಗರು ಬಿಜೆಪಿ ಸರ್ಕಾರವನ್ನ ಮೀಸಲಾತಿ ವಿರೋಧಿ ಎಂದು ಬಿಂಬಿಸಿತ್ತು. ಆದರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮೀಸಲಾತಿಯನ್ನು ಹೆಚ್ಚಳ ಮಾಡಿದೆ. ಈ ಸಮಾವೇಶದಲ್ಲಿ ಶ್ರೀ ಬಿಎಸ್ ಯಡಿಯೂರಪ್ಪ, ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಸರ್ಕಾರಗಳ ಸಚಿವರು, ಕೋರ್ ಕಮಿಟಿ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ಇದೇ ವೇಳೆ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ಪಾಲಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 20ನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯ ಬೃಹತ್ ಎಸ್ಟಿ ಮೋರ್ಚಾದ ಸಮಾವೇಶ ನಡೀತಾ ಇದೆ. ಬೆಳ್ಳಾರಿಯಲ್ಲಿ ಸ್ಕೋರ್ ಮೈದಾನದಲ್ಲಿ ಈ ಕಾರ್ಯಕ್ರಮ ಜರುಗಲಾಗಿದೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ. ಮೊನ್ನೆ ತಾವು ಗುಲ್ಬರ್ಗಲ್ಲೂ ನೋಡಿದ್ರಿ, ಒಳಗೆ 5-6 ಲಕ್ಷ ಇದ್ದರೆ ಹೊರಗೆ 5-6 ಲಕ್ಷ, ಆಚೆ ರೋಡಲ್ಲಿ 5-6 ಲಕ್ಷ, ಅಪೇಕ್ಷೆಗಿಂತ ಜಾಸ್ತಿ ಜನ ಭಾಗವಹಿಸಿದ್ರು ಮೊನ್ನೆ. ಎಲ್ಲೆಲ್ಲೂ ಜನ ಅಂದರೆ ಸಾಗರ ಹೇಗಿರ್ತದೆ, ಸಾಗರ ಕಾಣ್ದಂಗೆ ಕಾಣಿಸ್ತಾ ಇದೆ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದಲೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಸ್ ಟಿ ಸಮುದಾಯ ಮನೆಗೆ ಮುಟ್ಟಿ ಎಸ್ ಟಿ ಸಮುದಾಯಕ್ಕೆ ಮಾಡಿಕೊಡ್ತಕ್ಕಂಥ, ಈಗಲೇ ನಾವು ರಿಸರ್ವೇಷನ್ಸಲ್ಲಿ ಕಳೆದ 6 ದಶಕದಿಂದ ಕಾಂಗ್ರೆಸ್ ಏನೂ ಮಾಡಿರಲಿಲ್ಲ. ಆದರೆ ಅದನ್ನು ಯಾರೇ ಧೈರ್ಯದಿಂದ ಮಾಡಿರ್ತಕ್ಕಂಥ ಕೆಲಸ, ಎಸ್ ಟಿ ಮೋರ್ಚಾಕ್ಕೆ ಅನುಕೂಲ ಮಾಡ್ತಕ್ಕಂಥ ಕೆಲಸ, ಎಸ್ ಟಿ ಜನಾಂಗಕ್ಕೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಿದ್ದಾರೆ ಅಂದರೆ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಬರೀ ಮಾತನಾಡಿಲ್ಲ, ಆದೇಶನೇ ಮಾಡಿದ್ದಾರೆ. ಮೊನ್ನೆ ತಾನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬೆಂಗಳೂರು ಬಂದಿದ್ದರು. ಅಲ್ಲೂ ಕೂಡ ವಾಲ್ಮೀಕಿ ಮಹರ್ಷಿಯವರಿಗೆ ಪೂಜಿಸಿ ಅವ್ರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಮುದಾಯದ ಗೌರವವನ್ನು ಹೆಚ್ಚಿಸಿದರು. ಪ್ರತಿ ಜಿಲ್ಲೆಯಿಂದ ಸುಮಾರು 15ರಿಂದ 18,000 ನಾವುಗಳು ಕ್ರೂಸರ್ ಗಾಡಿಗಳನ್ನು ಬುಕ್ ಮಾಡಿದ್ವಿ. ಸುಮಾರು 6,200 ಬಸ್ಗಳು ಬುಕ್ ಆಗಿದ್ದಾವೆ ಇಡೀ ಸ್ಟೇಟಿಂದ 6,200 ಬಸ್ ಬುಕ್ ಆಗಿದೆ. ಕ್ರೂಸರ್ 15,000ದಿಂದ 18,000ವರೆಗೂ ಬುಕ್ ಮಾಡಿ ಇಡೀ ಸ್ಟೇಟ್. ಬಸ್ಗಳು 6,200 ಬಸ್ಗಳು ಮಾಡಿದ್ದೀವಿ. 15,000ದಿಂದ 18,000 ಕ್ರೂಸರ್ಗಳು ಮಾಡಿದ್ದಾರೆ. ಅದಲ್ಲದೆ ಮತ್ತೆ ವೈಯಕ್ತಿಕವಾಗಿ ಕಾರ್ಯಕರ್ತರು ಅವ್ರವ್ರ ಕಾರ್ಗಳು, ಅವ್ರವ್ರ ಗೋಡ ಗಾಡಿಯಲ್ಲಿ ಅವ್ರು ಬರ್ತಕ್ಕಂಥದ್ದು ಬೇರೆ ಇದೆ. ಭಾಳ 4-5 ಮೈದಾನಗಳಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವ್ರವ್ರ ಪಾರ್ಕಿಂಗಿಗೆ, ಊಟಕ್ಕೆ ವ್ಯವಸ್ಥೆ ಎಲ್ಲ
ಭಾಳ ಉತ್ತಮ ರೀತಿಯಲ್ಲಿ ಮಾಡಲಾಗಿದೆ. ಬೀದರಿಂದ ಸುಮಾರು 15 ಬಸ್ ಹೋಗ್ತಾ ಇದೆ. ಬೀದರ್ ಜಿಲ್ಲೆಯಿಂದ 15 ಬಸ್, ಬೀದರಿಂದ 15 ಬಸ್ ಹೋಗ್ತಾ ಇದೆ. ಬೀದರ್ ಜಿಲ್ಲೆಯಿಂದ, ಬೀದರ್ ಉತ್ತರ ಕ್ಷೇತ್ರದಿಂದ 2 ಬಸ್ಸು. ನಗರದ ಹೀಲಿಂಗ್ ಟ್ರೀ ಆಸ್ಪತ್ರೆಯಲ್ಲಿ ಇನ್ನೊಂದು ವಿಸ್ಮಯಕಾರಿ ಘಟನೆಯೊಂದು ನಡೆದಿದೆ. ಜಹೀರಾಬಾದಿನ 40 ವರ್ಷದ ಮಹಿಳೆಯ ಹೊಟ್ಟೆಯಿಂದ ಸುಮಾರು 40 ಸೆಂಟಿಮೀಟರ್ ಅಳತೆಯ ಸುಮಾರು 6 ಕಿಲೋ ತೂಕದ ಗಡ್ಡೆಯೊಂದನ್ನು ಯಶಸ್ವಿಯಾಗಿ ಆಪರೇಷನ್ ಮೂಲಕ ಹೊರತೆಗೆದಿದ್ದಾರೆ. ಹಲವಾರು ದಿವಸಗಳಿಂದ ಮಹಿಳೆಯ ಹೊಟ್ಟೆ ದಪ್ಪ ಆಗಿತ್ತು, ಹಸಿವು ಕೂಡ ಆಗ್ತಾ ಇರಲಿಲ್ಲ. ಹೀಗಾಗಿ ಹೀಲಿಂಗ್ ಟ್ರೀ ಆಸ್ಪತ್ರೆಗೆ ಬಂದಾಗ ಹೊಟ್ಟೆಯಲ್ಲಿ ಗಡ್ಡೆ ಬೆಳೆದಿರುವ ವಿಷಯ ಬೆಳಕಿಗೆ ಬಂದಿದೆ. ಅದನ್ನು ಯಶಸ್ವಿಯಾಗಿ ತೆಗೆಯಲಾಗಿದೆ ಎಂದು ಜನರಲ್ ಸರ್ಜನ್ ಡಾಕ್ಟರ್ ಶಿವಲೀಲಾ ಯಕ್ಲೂರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸುಮಾರು 1 ಗಂಟೆಗಳ ಕಾಲ ನಡೆದ ಶಸ್ತ್ರಚಿಕಿತ್ಸೆ ಬೀದರ್ ಜಿಲ್ಲೆಯಲ್ಲಿ ದೊಡ್ಡ ಶಸ್ತ್ರಚಿಕಿತ್ಸೆಯಾಗಿದೆ ಎಂದು ಆಸ್ಪತ್ರೆಯ ಡಾಕ್ಟರ್ ಇರ್ಷಾದ್ ನವೀದ್ ಮತ್ತು ಸಿರಾಜುದ್ದೀನ್ ಮಾಧ್ಯಮದವರಿಗೆ ಮಾಹಿತಿಯನ್ನು ನೀಡಿದರು. ಹಾಸ್ಪಿಟಲ್ ಇವತ್ತು ನಾವಿಲ್ಲಿ ಎಲ್ಲ ಸೇರಿರೋ ವಿಷಯ, ನಮ್ಮ ಆಸ್ಪತ್ರೆಯಲ್ಲಿ ಇವತ್ತು ಒಂದು ರೇರ್ ಸರ್ಜರಿ ಅಂದರೆ ವಿರಳವಾಗಿ ಮಾಡುವಂಥ ಸರ್ಜರಿ ಆಗಿರೋ ಕಾರಣ ಇಲ್ಲಿ ಸೇರಿದ್ದೀವಿ. ಇವರು ಪೇಷಂಟ್ ಬಂದು ಜಹೀರಾಬಾದಿಂದ ಬಂದಿದ್ದಾರೆ. 40 ವರ್ಷ ವಯಸ್ಸಿರೋ ಹೆಣ್ಮಗಳು. ಅವ್ರಿಗೆ 2 ವರ್ಷದಿಂದ ಹೊಟ್ಟೆ ನೋವು ಇತ್ತು. ಈಗ ಒಂದು 2 ವರ್ಷದಿಂದ ಭಾಳ ಹೊಟ್ಟೆ ನೋವು ಇತ್ತು. ಈಗ 2 ತಿಂಗಳಿಂದ ಭಾಳ ಹೊಟ್ಟೆ ಬಾವು ಬಂದಿತ್ತು. ಅಂದರೆ ಹೊಟ್ಟೆ ಬಾವು ಯಾವ ರೀತಿ ಅಂತಂದರೆ ಒಂದು ಪ್ರೆಗ್ನೆಂಟ್ ಇರ್ತಾರಲ್ಲ ಆ ಥರ ಹೊಟ್ಟೆ ಬಾವು ಇತ್ತು. ಸೊ ಇಲ್ಲಿ ಬಂದಾಗ ಅವ್ರಿಗೆ ಸ್ಕ್ಯಾನ್ ಎಲ್ಲ ನಿನ್ನೆ 14ನೇ ತಾರೀಕು ಬಂದು ನಮ್ಮ ಹತ್ರ ಅಡ್ಮಿಟ್ ಆಗಿದ್ರು ಹೊಟ್ಟೆ ನೋವಿಂದ. ಇಲ್ಲಿ ಬಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಯಿತು ಹೊಟ್ಟೆ ಒಳಗಡೆ ಗಡ್ಡೆ ಇದೆ ಅಂತ. ಗಡ್ಡೆ ಯಾವ ಗಾತ್ರದ್ದು ಅಂದರೆ ಆಲ್ಮೋಸ್ಟ್ 6 kgs, ಮಗುವಿನ ಗಾತ್ರದಷ್ಟು ಗಡ್ಡೆ ಹೊಟ್ಟೆಯಲ್ಲಿ ಬೆಳೆದಿತ್ತು ಅವರು. ಈ ಗಡ್ಡೆ ಗರ್ಭದ ಚೀಲದ ಪಕ್ಕದಲ್ಲಿ ಅಂಡಾಶಯ ಇರುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಂದರೆ ಹೊಟ್ಟೆ ಕೆಳಭಾಗದಿಂದ ಶುರುವಾಗಿ ಆಲ್ಮೋಸ್ಟ್ ಹೊಟ್ಟೆ ತುಂಬ ಗಡ್ಡೆನೇ ಇತ್ತು. ಅವರಿಗೆ ಊಟ ಹಸಿವೆನೇ ಆಗ್ತಿರ್ಲಿಲ್ಲ, ಆ ಥರ ಸ್ಟೇಜಲ್ಲಿದ್ದರು ಅವರು. ಅಂದರೆ ಹೊಟ್ಟೆ ಪೂರ್ತಿ, ನಾವು ಹೊಟ್ಟೆ ಯಾವಾಗ ಓಪನ್ ಮಾಡಿ ನೋಡಿದ್ವಿ ಆಪ್ರೇಷನ್ ಟೈಮಲ್ಲಿ, ಪೂರ್ತಿ ಹೊಟ್ಟೆ ತುಂಬ ಗಡ್ಡೆನೇ ಆವರಿಸ್ಕೊಂಡಿದ್ದು. ಆಮೇಲೆ ಇದನ್ನು ಅದೆಲ್ಲರ ಅಂಡಾಶು ತೆಗೆದು ಗಡ್ಡೆನ ಯಶಸ್ವಿಯಾಗಿ ಹೊರಗೆ ತೆಗೆದಿದ್ದೀವಿ. ಪೇಷಂಟು ಆರೋಗ್ಯವಾಗಿದ್ದಾರೆ. ಸೊ ಇದನ್ನು ಎಷ್ಟು ಗಂಟೆ ಆಗ್ತಿತ್ತು ಮೇಡಮ್ ಆಪರೇಷನ್ ಮಾಡೋದಕ್ಕೆ? ಆಪ್ರೇಷನ್ 1 hour ಆಯಿತು. ಆಪ್ರೇಷನ್ ಎಲ್ಲ ಪೇಷಂಟ್ ಚೆನ್ನಾಗಿ ಟಾಲರೇಟ್ ಮಾಡಿದ್ರು ಆಪ್ರೇಷನ್ ಸರ್ಜರಿನ. ಸೊ ಈ ಥರ ಪ್ರೊಸೀಜರ್ ಇಲ್ಲ ಆಗಿದ್ದಕ್ಕೆ, ಈ ಥರ ಬೀದರಲ್ಲಿ ಈ ಥರ ದೊಡ್ಡ ಪ್ರೊಸೀಜರ್ ಆಗಿದ್ದಕ್ಕೆ ಒಂಥರ ಅಂದರೆ ನಮ್ಮ ಟೀಮ್ಗೆ ಎಲ್ಲರಿಗೂ ಧನ್ಯವಾದಗಳು ಇಷ್ಟಪಡ್ತೀನಿ. ವಯಸ್ಸು 40 ಮೇಡಮ್? ಹಾಂ, 40 years. ಅವರು ಬೇರೆ ಹಾಸ್ಪಿಟಲ್ಗೆ ಬೇರೆ ಕಡೆ ಎಲ್ಲ ಹೋಗಿದ್ರು, ಲೋಕಲ್ ಹಾಸ್ಪಿಟಲ್ ಎಲ್ಲ ತೋರಿಸಿದ್ರು. ಬಟ್ ಪೇಷಂಟ್ಗೆ ಏನು ಅಂದ್ಕೊಂಡಿದ್ರು, ಅವ್ರು ದಪ್ಪ ಆಗಿರೋ ಸಲುವಾಗಿ ಹೊಟ್ಟೆ ಮುಟ್ಟುತ್ತಿದೆ ಅಂತ. ಅವ್ರಿಗೆ ಗಡ್ಡೆ ಇರೋದು ಗೊತ್ತಾಗಿಲ್ಲ. ಸೊ ನಮ್ಮ ತೀವ್ರವಾದ ಹೊಟ್ಟೆ ನೋವಿಂದ ಬರುತ್ತಿದ್ದರು. ಊಟ ಆದರೆ ಏನು ಸವಿಸೋಕೆ ಆಗ್ತಾ ಇರಲಿಲ್ಲ ಅವರಿಗೆ. ಅಂದರೆ ಈ ಥರ ಕಂಪ್ಲೇಂಟ್ ಮೇಲೆ ಬಂದಿದ್ದರು. ಮೇಡಮ್ ಅವ್ರು ನೋಡಿಕೊಂಡು ಡಯಾಗ್ನೋಸ್ ಮಾಡಿಕೊಂಡು ಅದಕ್ಕೆ ಇದು ಮಾಡಿದ್ರು. ಸ್ಕ್ಯಾನಿಂಗ್ ಮಾಡಿರೋಂಥ ವೈದ್ಯರಿಗೂ ಮತ್ತು ಮೇಡಮ್ ಅವರಿಗೂ ಮತ್ತು ನಮ್ಮ OT ಸ್ಟಾಫ್ ಮತ್ತು ನಮ್ಮ ಹಾಸ್ಪಿಟಲ್ ಸಿಬ್ಬಂದಿ ವರ್ಗದವರಿಗೂ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಬಯಸ್ತೇನೆ. ಎಲ್ಲರ ಸಹಕಾರದಿಂದ ನಾವು ಯಶಸ್ವಿಯಾಗಿ ಈ ಸರ್ಜರಿಯನ್ನು ಮಾಡೋಕ್ಕಾಗಿದೆ. ಪೇಷಂಟ್ ಇವಾಗ ಚೆನ್ನಾಗಿದೆ, ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾ ಇದೆ. ಅವ್ರ ಎಲ್ಲರೂ ಪೇಷಂಟ್ಸ್ ಓಕೆ ಇದೆ. ಈ ನಿಮ್ಮ ಹಾಸ್ಪಿಟಲ್ ಇದು ಪ್ರಥಮ ಆಪರೇಷನ್? ಇದಕ್ಕಿಂತ ಸುಮಾರು ನಾವೆಲ್ಲ ಕ್ಯಾನ್ಸರ್ ಆಪರೇಟ್ ಎಲ್ಲನೂ ಮಾಡ್ತಾ ಇದ್ದೀವಿ. ಆ್ಯಸ್ ನಿಮಗೆಲ್ಲನೂ ಗೊತ್ತಿದೆ. ಈ ಥರ ಓರೆನ್ಸಿಸ್ ಏನಿದೆಯಲ್ಲ, ಈ ಗಾತ್ರದ್ದು ಪ್ರಥಮ ರೇರ್ ಕೇಸ್ ಇದ್ದಾಗ ಅವ್ರು ಬೇರೆ ಹಾಸ್ಪಿಟಲ್ಗೂ ವಿಸಿಟ್ ಮಾಡಿದ್ದಾರೆ. ಅವರಿಗೆ ಎಕನಾಮಿಕಲ್ ಚಾರ್ಜಸ್ ಹೆಚ್ಚಿಗೆ ಹೇಳಿದ್ದಾರೆ, ಅದು ಯಾರು ತೊಗೊಂಡಿಲ್ಲ, ಈ ಥರ ಆಗಿದೆ, ಕೋಆರ್ಡಿನೇಷನ್ ಆಗ್ತಾ ಇರಲಿಲ್ಲ ಅವರಿಗೆ ಸ್ಕ್ಯಾನಿಂಗಲ್ಲಿ ಸೈಜ್ ನೋಡಿಕೊಂಡು. ಬಟ್ ಅದಕ್ಕಿಂತಲೂ ದೊಡ್ಡದಿದೆ. ಸ್ಕ್ಯಾನಿಂಗ್ ಸೈಜ್ನಲ್ಲಿ ಏನು ಮೆನ್ಷನ್ ಮಾಡಿದ್ರು ಅದಕ್ಕಿಂತಲೂ ದೊಡ್ಡದಿದೆ. ಬಟ್ ಬೇರೆ ಎಕನಾಮಿಕಲ್ ಚಾರ್ಜಸ್ ನಮ್ಮ ಹತ್ರ ಆಗಿದ್ದಕ್ಕೆ ಗಡ್ಡೆ ಬೆಳೆ ಕಾರಣ ಸರ್ ಒಂದು ರೀಸನ್ ಹಾರ್ಮೋನಲ್ ಚೇಂಜಸ್ ಇರ್ತವೆ. ಕ್ಯಾನ್ಸರ್ ಗಡ್ಡೆನೂ ಇರ್ಬೋದು ಅಂತ ಡೌಟ್ ಇದೆ. ಅದನ್ನ ಟೆಸ್ಟಿಗೆ ಕಳಿಸ್ತೀವಿ. ಅಂದ್ರೆ ಗುರುತಾಗಲಿಲ್ಲ ಅವರಿಗೆ? ಯಾರಿಗೆ? ಪೇಷಂಟ್ಗೆ. ಪೇಷಂಟ್ ಗೊತ್ತಾಗಿಲ್ಲ, ಹಸಿವಾಗ್ತಿರ್ಲಿಲ್ಲ. ಈಗ ಹೊಟ್ಟೆ ಒಳಗೆ ಗಡ್ಡೆ ಈ ರೀತಿ ಬೆಳಿಬಾರ್ದು ಅಂತಂದ್ರೆ ಅದಕ್ಕೆ ಏನಾದರೂ ಪರಿಹಾರ? ಮೊದಲೇ ಪ್ರಿಕಾಷನ್ ಈ ಗಡ್ಡೆಗಳು ಹಾರ್ಮೋನ್ ಇಂದ ಬೆಳೀತವೆ. ಬಟ್ ಪ್ರಿಕಾಷನ್ಸ್ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್, ಸ್ಟ್ರೆಸ್ ಲೈಫಿಂದನೇ. ಈಗ ನಾರ್ಮಲ್ ಇರೋ ಹಾರ್ಮೋನ್ಸ್ ಎಕ್ಸೆಸ್ ಆಗ್ತದೆ ಅಂದರೆ ಸ್ಟ್ರೆಸ್, ಬಾಡಿಗೆ ಸ್ಟ್ರೆಸ್, ಲೈಫ್ ಸ್ಟೈಲ್. ಆಮೇಲೆ ನಾವೇನು ಯೂಸ್ ಮಾಡ್ತೀವಿ ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ, ಅದರಿಂದ ಇವೆಲ್ಲ ಆಗಲಿಕ್ಕೆ. ಅಂದ್ರೆ ಊಟದಲ್ಲಿ ಏನಾರ ಇದ್ದೂ ಆಗ್ಬೋದಾ? ಊಟದಲ್ಲೂ ಹೈ ಫ್ಯಾಟ್, ಜಿಂಕ್ ಫುಡ್ ತಿಂದು ನಾವು. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಜಾವೇದ್ ನಯೀಂ ಮತ್ತು ಅರುಣ್ ಪೌಲ್ ಅವರ ನೆನಪಿಗಾಗಿ ಬೀದರ್ ನಗರದ ನೆಹರು ಮೈದಾನದಲ್ಲಿ ರಾಷ್ಟ್ರಮಟ್ಟದ ಫುಟ್ಬಾಲ್ ಪಂದ್ಯಾವಳಿಗೆ ಎಸ್ಪಿ ಡಿ ಕಿಶೋರ್ ಬಾಬು ಅವರು ಬಲೂನ್ ಹಾರಿಸುವ ಮುಖಾಂತರ ಚಾಲನೆಯನ್ನು ನೀಡಿದರು. ಈ ಪಂದ್ಯಾವಳಿಯಲ್ಲಿ ವಿವಿಧ ರಾಜ್ಯಗಳ ಸುಮಾರು 16 ತಂಡಗಳು ಭಾಗವಹಿಸಿವೆ. ಬೀದರ್ ಸ್ಥಳೀಯ 4 ತಂಡಗಳು ಕೂಡ ಇದರಲ್ಲಿ ಭಾಗವಹಿಸಿವೆ. ಉತ್ಸಾಹದಿಂದ ಪಂದ್ಯಾವಳಿಗೆ ಚಾಲನೆ ನೀಡಿದ ಎಸ್ಪಿ ಡಿ ಕಿಶೋರ್ ಬಾಬು ಅವರು ಮಾತನಾಡಿ, ಪಂದ್ಯಾವಳಿ ಯಶಸ್ವಿಯಾಗಲಿ, ಕ್ರೀಡಾಪಟುಗಳು ಸಮಚಿತ್ತದಿಂದ ಆಟವಾಡಿ ಗೆಲುವು ತಮ್ಮದಾಗಿಸಿಕೊಳ್ಳಿರಿ ಎಂದು ಶುಭವನ್ನು ಹಾರೈಸಿದರು. ಇದೇ ವೇಳೆ ಪಂದ್ಯಾವಳಿ ಆಯೋಜಕರಾದ ಅಬ್ದುಲ್ ಮನ್ನನ್ ಸೇಠ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. So his guidance and his support, with his guidance and support, I wish all of you good sportsman career ahead. Thank you all. Thank you. ಚಿದಂಬರ ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 78ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಸುಮಾರು 78 ಜನರು ರಕ್ತದಾನವನ್ನು ಮಾಡಿದರು. ಸದ್ಗುರು ಸಿದ್ಧಾರೂಢ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡ ಈ ಶಿಬಿರದಲ್ಲಿ ಸುಮಾರು 78 ಯೂನಿಟ್ ರಕ್ತ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ ಎಂದು ಡಾಕ್ಟರ್ ಚಂದ್ರಕಾಂತ್ ಹಳ್ಳಿ ತಿಳಿಸಿದರು. ಪೂಜ್ಯ ಸ್ವಾಮೀಜಿಯವರ ಜನ್ಮದಿನದ ಪ್ರಯುಕ್ತ ಮಠಕ್ಕೆ ಆಗಮಿಸಿದ ಭಕ್ತಾದಿಗಳು ಕೂಡ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು. ಹೀಗಾಗಿ ರಕ್ತದಾನ ಮಾಡಿದ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಯುವಕರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಡಾಕ್ಟರ್ ಹಳ್ಳಿಯವರು ತಿಳಿಸಿದರು. ಇದೇ ವೇಳೆ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಶ್ರೀ ಓಂಕಾರ ಚಿಲ್ಶೆಟ್ಟಿ, ಉದಯ್ ಭಾನು ಹಲವಾಯಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಿನ್ಸಿಪಲ್ NK ಜಾಬ್ಶೆಟ್ಟಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ PG ಸೆಂಟರ್ ಬೀದರ್. ಇದು ನಮ್ಮಲ್ಲೇ ಇದು ನಮ್ಮದು ಶ್ರೀ ಶಿವಕುಮಾರ ಸ್ವಾಮಿಗಳು ನಮ್ಮದು ಫೌಂಡರ್ ಪ್ರೆಸಿಡೆಂಟ್ ಇದ್ದಾರೆ, ಚಿದಂಬರ ಶಿಕ್ಷಣ ಸಂಸ್ಥೆ. ಅವರ ಅಡಿಯಲ್ಲಿ ನಾವು ಇದು ಒಂದು ಅಂಗಸಂಸ್ಥೆಯಾದ NK ಜಾಬ್ಶೆಟ್ಟಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜನ್ನು ನಡೆಸ್ತಾ ಇದ್ದೀವಿ. ಇಂದು ಸ್ವಾಮೀಜಿಯವರ 78ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕಾಲೇಜ್ ವತಿಯಿಂದ ನಾವು ಬ್ಲಡ್ ಡೊನೇಷನ್ ಉಚಿತ ಇದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಎಲ್ಲ ಸಿಬ್ಬಂದಿಗಳು ಎಲ್ಲ ರೀತಿಯಲ್ಲಿ ಅವರು ಸ್ಪಂದಿಸಿದ್ದಾರೆ.
ಹಾಗೆ ಅದೇ ಥರನಾಗಿ ಎಲ್ಲ ಭಕ್ತರು ಇಲ್ಲಿ ಸ್ವಾಮೀಜಿಯವರ ಇದು ಆಚರಣೆಗೆ ಬಂದವರೆಲ್ಲನೂ ಬಂದು ಇಲ್ಲೇ ರಕ್ತದಾನವನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ಅಭಿನಂದನೆಗಳು. ಸೊ ಈ ಒಂದು ಇದರಲ್ಲಿ ನಾವು ಒಂದು ಏನು ಅಂದ್ಕೊಂಡಿದ್ದೇವೆ ಅಂದರೆ 78ನೇ ಸ್ವಾಮೀಜಿಯವರು ಹುಟ್ಟುಹಬ್ಬದ ಪ್ರಯುಕ್ತ ಕನಿಷ್ಠ 78 ಯೂನಿಟ್ಸ್ ಬ್ಲಡ್ಡನ್ನು ಕಲೆಕ್ಟ್ ಮಾಡುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ So please donate blood, and moreover it prevents the diseases, heart diseases, mainly the myocardial infarction. It prevents myocardial infarction and gallbladder diseases and liver problems. All these diseases, the hepatitis, it can prevent hepatitis. So all these diseases can be prevented by blood donation. So please donate blood. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವೆಂಬರ್ 18ರಂದು ಭಾಲ್ಕಿಯಲ್ಲಿ ಪ್ರಾಣ ಪ್ರತಿಭಟನೆ. ನಮ್ಮ ಮನೆಗಳು ಎಲ್ಲಿ ಎಂದು ಪ್ರಶ್ನಿಸಿ ಹೋರಾಟ. ಬಡವರ ಕನಸಿನ ಮನೆ ನುಂಗಿ ಹಾಕಲಾಗಿದೆ. 120 ಕೋಟಿಗೂ ಅಧಿಕ ಅನುದಾನ ತಡೆ ಹಿಡಿಯಲಾಗಿದೆ. ಶಾಸಕ ಈಶ್ವರ್ ಖಂಡ್ರೆ ಆರೋಪ. ನವೆಂಬರ್ 20ರಂದು ಬಳ್ಳಾರಿಯಲ್ಲಿ ಬೃಹತ್ ಎಸ್ಟಿ ಮೋರ್ಚಾ ಆಯೋಜನೆ. ಸುಮಾರು 10 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ. ಜಿಲ್ಲೆಯಿಂದ 16 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಸೂರ್ಯಕಾಂತ್ ನಾಗಮರ್ಪಳ್ಳಿ. ನಗರದ ಹೀಲಿಂಗ್ ಟ್ರೀ ಆಸ್ಪತ್ರೆಯಲ್ಲಿ ಇನ್ನೊಂದು ವಿಸ್ಮಯಕಾರಿ ಸಾಧನೆ. ಆಪರೇಷನ್ ಮೂಲಕ ಹೊಟ್ಟೆಯಿಂದ ಬೃಹತ್ ಗಾತ್ರದ ಗಡ್ಡೆ ತೆಗೆದ ವೈದ್ಯರು. ಯಶಸ್ವಿ ಶಸ್ತ್ರಚಿಕಿತ್ಸೆಗೆ ಎಲ್ಲೆಡೆ ಪ್ರಶಂಸೆ. ಬೀದರ್ ನಗರದಲ್ಲಿ ಫುಟ್ಬಾಲ್ ಪಂದ್ಯಾವಳಿಗೆ ಬಲೂನ್ ಹಾರಿಸುವುದರ ಮುಖಾಂತರ ಚಾಲನೆ. ವಿವಿಧ ರಾಜ್ಯಗಳಿಂದ ಆಗಮಿಸಿದ ಸುಮಾರು 14 ಟೀಮ್ಗಳು ಪಂದ್ಯಾವಳಿಯಲ್ಲಿ ಭಾಗಿ. ಎಸ್ಪಿ ಡಿ ಕಿಶೋರ್ ಬಾಬು ಅವರಿಂದ ಚಾಲನೆ. ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 78ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಗುಂಪಾ ಆಸ್ಪತ್ರೆಯಲ್ಲಿ ಉಚಿತ ರಕ್ತದಾನ ಶಿಬಿರ ಆಯೋಜನೆ. 78 ಜನರಿಂದ ರಕ್ತದಾನ. ದಾನಿಗಳಿಗೆ ಶುಭ ಕೋರಿದ ಡಾಕ್ಟರ್ ಚಂದ್ರಕಾಂತ್ ಹಳ್ಳಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.